ನೋಡ್ರಿ ಹಸೆ ಖಾರ ಹಾಕಿಬಿಟ್ಟು ನಾನು ಚಕ್ಲಿ ಮಾಡ್ತಾ ಇದ್ದೆ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ತಾಯಿಯವರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ನಾನು ಈ ಬೌಲಿಂದ 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ಬಟ್ಲದಿಂದ 2 ಬಟ್ಲದಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಮ್ಮ ತಾಯಿಯವರು ಹೇಳ್ಕೊಟ್ಟಿದ್ದು ಈ ಥರ ಚಕ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಆ ಬಟ್ಲದಿಂದ 2 ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬರ್ತವೆ. ನಮ್ಮ ತಾಯಿಯವರು ಇದೇ ಥರ ಮಾಡ್ತಾರೆ, ನನಗೂ ಹೇಳ್ಕೊಟ್ಟಿದ್ರು, ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಮತ್ತು ಇದೇ ಬಟ್ಲದಿಂದ ನಾನು 3/4 ಬಟ್ಲದಷ್ಟು ನಾನು ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಫುಲ್ ತೊಗೊಂಡಿಲ್ಲ, ಅದ್ರ ಬಟ್ಲದಷ್ಟು 3/4 ಬಟ್ಲದಷ್ಟು ಅಷ್ಟೇ ತೊಗೊಂಡಿದ್ದೀನಿ. ಭಾಳ ನೀವು ಕಡಲೆ ಹಿಟ್ಟನ್ನು ತೊಗೊಂಡ್ರಿಂದ ಪುಟಾಣಿ ಹಿಟ್ಟನ್ನು ನಮಗೆ ಚಕ್ಲಿ ಮಾಡುವಾಗ ಹೊಡಿತಾವೆ ಅಂತ ಹೇಳಿ. ಇಲ್ಲಿ ನೋಡಿ ನಾನು ಹಸಿ ಖಾರನ ರೆಡಿ ಮಾಡ್ಕೊತಾ ಇದ್ದೆ ಚಕ್ಲಿಗೆ. ಹಸಿಕಾಯಿಯನ್ನು ಸ್ವಲ್ಪ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಇದರಲ್ಲೇ ಬೇಕಾದರೆ ನೀವು ಉಪ್ಪನ್ನು ಹಾಕಿ ಮಾಡ್ಕೋಬೋದು, ಇಲ್ಲ ಸಪ್ರೇಟ್ ಹಿಟ್ಟಿಗೆ ಆದರೆ ಕಲಸಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಇದು ಚಕ್ಲಿ ಮಾತ್ರ. ಒಂದೇ ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಾ ನಮಗೆ. ಇದಕ್ಕೆ ನಾನಿಲ್ಲಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿಯನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಸ್ವಲ್ಪ ಸಣ್ಣಗೆ ಮಾಡ್ಕೊಳ್ಳಿ, ಏಕೆಂದರೆ ನಮಗೆ ಹಿಟ್ಟಲ್ಲಿ ಕಲಿಸ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ನಾನು ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ಇಲ್ಲಿ ಹಿಟ್ಟನ್ನು ನಾನು ತೊಗೊಂಡಿದ್ನಲ್ಲ 2 ಕಪ್ನಷ್ಟು 2 ಬಟ್ಲದಷ್ಟು ಅಕ್ಕಿ ಹಿಟ್ಟು ಮತ್ತು 3/4 ಬಟ್ಲದಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ನಾನು ಬಿಸಿ ಇರೋ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ ಎಣ್ಣೆ ಬಿಸಿ ಇರೋ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಕುರುಕುರು ಅನ್ನೋಗಾಗುತ್ತೆ ಚಕ್ಲಿ. ಮೊದಲು ನಾನಿಲ್ಲಿ ಆವಾಗಲೇನು ಪೇಸ್ಟ್ ಮಾಡ್ಕೊಂಬಂದಿದ್ದೆಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನಿಲ್ಲಿ ಅಜ್ವಾನ್ ಕಾಳು ಮತ್ತು ಜೀರಿಗೆನ ಅಕ್ಕಿ ಏನು ಕೊಡ್ತೀನಲ್ಲ ಗಿರಣಿಗೆ, ಅದರಲ್ಲೇ ಹಾಕಿಬಿಟ್ಟು ಇದು ಮಾಡಿದ್ದೀನಿ. ನೋಡಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ನಾವು ಅಕ್ಕಿ ಏನು ಕೊಡ್ತೀವಲ್ಲ ಅದರಲ್ಲೇ ನಾವು ಹಾಕ್ಬೋದು ಜೀರಿಗೆ ಮತ್ತು ಅಜ್ವಾನ್ ಕಾಳನ್ನು ಅಕ್ಕಿಯಲ್ಲೇ ಕೊಡ್ಬೋದು ನಾವು ಗಿರಣಿಗೆ ಕೊಡಬೇಕಾದ್ರೆ. ಇಲ್ಲ ಅಂದರೆ ನೀವು ಇವಾಗಲಾದರೂ ಕಲಿಸ್ಕೋಬೋದು. ಇಲ್ಲಿ ನೋಡಿ ನಾನು ಅದನ್ನೇನು ಮಿಕ್ಸಿ ಮಾಡ್ಕೊಂಬಂದಿದ್ದೆಲ್ಲ ಎಲ್ಲ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲು ಮಿಕ್ಸ್ ಆಗಬೇಕದು ಎಲ್ಲ ಹಿಟ್ಟು ಮತ್ತು ನಾವೇನು ಸಾಮಾನು ಹಾಕ್ಕೊಂಡಿರ್ತೇವಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಇವಾಗ ನಾನು ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ತಾಯಿದ್ದೆ. ನೋಡಿ ಬಿಸಿ ಎಣ್ಣೆ ಹಾಕಿದರೆ ಕುರು ಅನ್ನೋಗೆ ಚಕ್ಲಿ ಬರ್ತಾವೆ ಅಂತ. ಕೆಲವೊಬ್ಬರು ಒಣ ಖಾರನೂ ಹಾಕ್ತಿರಲ್ವ, ನೀವು ಒಣ ಖಾರ ಹಾಕಿ ಮಾಡಿದರೂ ಟೇಸ್ಟ್ ಆಗುತ್ತೆ, ಹಸಿ ಖಾರ ಮಾಡಿದರೂ ಟೇಸ್ಟ್ ಆಗುತ್ತೆ. ಅದರಲ್ಲಿ ಇದೇ ಥರ ಹಸಿ ಖಾರ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಸಖತ್ತಾಗೆ ಬರ್ತವೆ ಚಕ್ಲಿ ಮಾತ್ರ. ನೋಡಿ ಇವಾಗ ನಾನು ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಕಲಸೋದಕ್ಕೆ ನಾನಿಲ್ಲಿ ತಣ್ಣೀರು ಯೂಸ್ ಮಾಡ್ತಾಯಿಲ್ಲ. ಬಿಸಿನೀರು ಅಂದರೆ ಈ ಕಡೆ ಆರಿರಬಾರ್ದು, ಈ ಕಡೆ ಬಿಸಿನೀರು ಇರಬಾರ್ದು, ಒಂದು ಮೀಡಿಯಮ್ ಇರಬೇಕು. ಆ ನೀರನ್ನು ಹಾಕಿಬಿಟ್ಟು ಸ್ವಲ್ಪನೇ ನಾನು ಹಿಟ್ಟನ್ನು ಕಲಿಸ್ಕೊತೀನಿ. ನೋಡಿ ನಾನಿಲ್ಲಿ ಅಡುಗೆ ಸೋಡಾ ಮತ್ತು ಯಾವುದನ್ನು ಹಾಕಿಲ್ಲ. ನೋಡಿ ಅಡುಗೆ ಸೋಡಾ ಏನು ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಬರ್ತಾವಂತ ನೀವೇ ನನಗೆ ಹೇಳ್ತೀರಾ. ಒಂದೇ ಒಂದು ಸಲ ಟ್ರೈ ಮಾಡಿರಿ. ನೋಡಿ ಈ ಅದಕ್ಕೆ ಚಕ್ಲಿಗೆ ಕಲಿಸ್ಕೋಬೇಕು. ನೀವು ಗೊತ್ತಿರುತ್ತೆ ನಿಮಗೆ, ನಾವು ಚಕ್ಲಿ ಯಾವ ಥರ ಮಾಡ್ತೀವಿ ಅಂತ ಇದ್ದೇ ಇರುತ್ತೆ ಅಲ್ವ. ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು. ನೋಡಿರಿ ನಿಮಗೆ ಭಾಳ ಮಿದುವಾತು ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಬರ್ತವೆ ಚಕ್ಲಿ, ಹಾಗಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಬಿಸಿನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನೀವು ಬೇಕಾದರೆ ಹಸಿಕಾಯಿ ಬದಲು ಒಣ ಖಾರನಾದರೂ ಹಾಕ್ಕೋಬೋದು. ಇಲ್ಲಿ ನೋಡಿ ಚಕ್ಲಿದು ಪಿಲ್ಲಿ ಇರುತ್ತಲ್ಲ, ಚಕ್ಲಿ ಮಾಡೋದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಅರ್ಥಕತಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿ ಸೈಡ್ಗೆಲ್ಲ ನಾನು ಎಣ್ಣೆ ಹಾಕಿಬಿಟ್ಟು ಚಕ್ಲಿ ಮೇಕರ್ಗೆ ಇವಾಗ ಹಿಟ್ಟನ್ನು ನಮ್ಗೆ ಎಷ್ಟು ಹಿಟ್ಟು ಬೇಕಾಗತ್ತಲ್ಲ ಅಷ್ಟು ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಚಕ್ಲಿನ ರೌಂಡ್ ಶೇಪ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಹಾಗೇನಾದರೂ ಬಿಡ್ಬೋದು. ಇಲ್ಲ ಹಾಗೆ ನಾನು ಸ್ವಲ್ಪ ರೌಂಡ್ ಶೇಪ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಮೇಲ್ಗಡೆ ನಾವು ಕವರ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹಿತ. ಈ ಥರ ಚಕ್ಲಿ ಟ್ರೈ ಮಾಡಿರಿ. ನೋಡಿ ಇವಾಗ ಒಂದು ಪ್ಲೇಟಲ್ಲಿ ನಾನು
ಚಕ್ಲಿನ ಬಿಟ್ಕೋತಾ ಇದ್ದೀನಿ. ಸಡನ್ಲಿ ನಾನು ಬಾಣಲೆಲಿ ಹಾಕಿದರೆ ಒಡಿತಾವೆ ಅನ್ನೋ ಒಂದು ಈ ಉದ್ದೇಶಕ್ಕೆ ನಾನು ಈ ಥರ ಪ್ಲೇಟಲ್ಲೇ ಮಾಡ್ಕೋತಾ ಇದ್ದೀನಿ. ನೋಡಿ, ಹಸಿ ಖಾರ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನೋಡಿ, ನೀವು ಹಸಿ ಖಾರ ಬೇಡ ಅಂದರೆ ಸ್ಕಿಪ್ ಮಾಡಿ ಒಣ ಖಾರನಾದರೂ ಹಾಕ್ಬೋದು. ನೋಡಿ, ಈ ಥರ ಕೆಳಗಡೆನೇ ನಾನು ಹಾಕ್ಕೊಂಬಿಟ್ಟು ಆಮೇಲೆ ನಾನು ಎಣ್ಣೆಗೆ ಬಿಡ್ತೀನಿ. ನೋಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಚಕ್ಲಿನ ಮಾಡ್ಕೋಬೋದು. ನಮ್ಮ ತಾಯಿಯವರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವರೇ ನನಗೆ ಹೇಳ್ಕೊಟ್ಟಿದ್ದು. ನೋಡಿ, ಟ್ರೈ ಮಾಡಿ ನೀವೇ ಹೇಳ್ತೀರಾ. ನೋಡಿ, ಇವಾಗ ಕಲರ್ ಅಷ್ಟೇ ಸ್ವಲ್ಪ ಹಸಿ ಖಾರ ಹಾಕಿದ್ರಿಂದ ಈ ಥರ ಕಲರ್ ಬಂದಿದೆ. ಇವಾಗ ಇದನ್ನು ನಾನು ಡೈರೆಕ್ಟೇ ಬಾಣಲೆಯಲ್ಲೇ ಹಾಕ್ಬೋದು, ಬಟ್ ಕೈ ಸುಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಪ್ಲೇಟಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಿಮಗೆ ಎಷ್ಟು ದೊಡ್ಡದು ಬೇಕಲ್ಲ ದೊಡ್ಡದು ಮಾಡ್ಕೋಬೋದು, ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಕೋಬೋದು. ನೋಡಿ, ಇವಾಗ ಇಷ್ಟನ್ನು ನಾನು ಬಾಣಲೆಯಾಗಿ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ತೋರಿಸ್ತೇನೆ ನಿಮಗೆ. ಎಣ್ಣೆನ ನಾನು ಫಸ್ಟಿಗೆ ಕಾಯಕ್ಕಿಟ್ಟಿದ್ದೆ, ಯಾಕಂದರೆ ನನಗೆ ಹಿಟ್ಟಿಗೆ ಎಣ್ಣೆ ಹಾಕ್ಕೋಬೇಕಿತ್ತಲ್ಲ, ಹಾಗಾಗಿ. ನೋಡಿ, ಇವಾಗ ಸ್ವಲ್ಪ ಕೆಂಪು ಬರೋವರೆಗೂ ನಾವು ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು. ನೋಡಿರಿ, ಚಕ್ಲಿ ಎಷ್ಟು ಸಖತ್ತಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್. ಇದು ನನಗೂ ಅಷ್ಟೇನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಮ್ಮ ತಾಯಿಯವರು ತುಂಬ ಸಖತ್ತಾಗಿ ಮಾಡ್ತಾರೆ ಇದನ್ನು, ಹಾಗಾಗಿ ಅವರನ್ನು ನೋಡಿ ಕಲ್ತ್ಕೊಂಡೆ ನಾನು. ಈಗ ನೋಡಿ, ಇನ್ನೊಂದು ಸಲ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೋಡಿ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನೋಡಿ, ಕುರು ಅಂತವು ಚಕ್ಲಿ ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡ್ತಾವೆ. ನೋಡಿ, ಎಲ್ಲದನ್ನೂ ಒಂದು ಸಲ ಟೇಸ್ಟ್ ಮಾಡಬೇಕಲ್ವ. ಹಸಿ ಖಾರ ಹಾಕಿಬಿಟ್ಟು ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಮತ್ತೆ ಎಲ್ಲರಿಗೂ ಬೇಗ ಸಿಗ್ತೀನಿ. ಧನ್ಯವಾದಗಳು.